ಡಿ ಕೆ ಶಿಗೆ ಸಿ ಎಂ ಭಾಗ್ಯ ಬರುತ್ತಾ? ಜಾರಕಿಹೊಳಿ ಭೇಟಿ ಬದಲಾವಣೆ ತರುತ್ತಾ? ಮುಡಾ ಹಗರಣ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆ. ಇದು ಸಿದ್ದರಾಮಯ್ಯ ಅವರನ್ನು ಇಲ್ಲಿಗೆ ಬಿಡುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಹಿಂದೆ ಅಂದರೆ 13 ವರ್ಷಗಳ ಹಿಂದೆ ಕೂಡ ಯಡಿಯೂರಪ್ಪ ವಿರುದ್ಧ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದರು. ಆಗ ಇದೇ ಯಡಿಯೂರಪ್ಪ ಅವರ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಹೈಕೋರ್ಟ್ ಸಾರಾಸಗಟಾಗಿ ಯಡಿಯೂರಪ್ಪ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿದರು. ಕೊನೆಗೆ ಕೆಲವೊಂದಿಷ್ಟು ಕಾನೂನು ಹೋರಾಟ ಮಾಡುವ ಪ್ರಯತ್ನ ಮಾಡಿದ್ರು. ಪ್ರಯೋಜನಕ್ಕೆ ಬರದೆ ಒತ್ತಡಗಳಿಂದ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ನೀಡಿದರು. ಇದು ಕೂಡ ಹಾಗೇ ಆಗುತ್ತೆ ಎನ್ನುವ ಲೆಕ್ಕಾಚಾರಗಳು ನಡೀತಾ ಇದೆ. ತನಿಖೆಯ ಸಮಯದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದು ಸೂಕ್ತ ಅಲ್ಲ ಅನ್ನೋದು ಕೆಲವೊಂದಿಷ್ಟು ಜನರ ಅಭಿಪ್ರಾಯ. ಹಾಗಾಗಿ ರಾಜೀನಾಮೆ ಕೊಡುವ ಸಂದರ್ಭ ಬಂದೇ ಬರುತ್ತೆ. ಇದೀಗ ಮೂಡಾ ಹಗರಣ ಅತಿರೇಕಕ್ಕೆ ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಹೈಕಮಾಂಡ್ ದೆಹಲಿಗೆ ಕರೆಸಿಕೊಳ್ತಾ ಇದೆ. ಬಹುತೇಕ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಆಗಿರಬಹುದು. ಅದು ಅಲ್ಲದೆ ಸಿದ್ದರಾಮಯ್ಯ ಅವರು ಶಾಸಕಾಂಗ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಇದರೆಲ್ಲದರ ನಡುವೆ ಡಿ ಕೆ ಶಿ ಜೊತೆ ಬೇಸರವನ್ನು ಇಟ್ಕೊಂಡಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಭೇಟಿ ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ಮೂಡಿಸಿದೆ. ಬೆಳಗಾವಿ ರಾಜಕಾರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಡಿ ಕೆ ಶಿವಕುಮಾರ್ ಮೂಗು ತೂರಿಸ್ತಾರೆ ಅಂತ ಹಲವಾರು ಸಂದರ್ಭಗಳಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಅವರು ಬೇಸರವನ್ನು ಹೊರಹಾಕಿದ್ರು. ಯಾರು? ಡಿ ಕೆ ಶಿವಕುಮಾರ್ ವಿರುದ್ಧ ಬೇಸರವನ್ನು ಹೊರಹಾಕ್ತಾಯಿದ್ರು. ಸದ್ಯ ಸಾಕಷ್ಟು ವಿಷಯಗಳ ಬಗ್ಗೆ ಇವರಿಬ್ಬರ ಭೇಟಿ ಸಂದರ್ಭದಲ್ಲಿ ಚರ್ಚೆ ಆಗಿದೆ ಅಂತೆ. ಸಿ ಎಂ ಬದಲಾವಣೆಯ ಬಗ್ಗೆಯೂ ಕೂಡ ಮಾತುಕತೆ ಆಗಿರಬಹುದು ಎನ್ನಲಾಗ್ತಿದೆ. ಒಟ್ಟಿನಲ್ಲಿ ಇಬ್ಬರ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ. ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸ್ತಾ ಹೋಗಬೇಕು. ಒಂದು, ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾನು ಸಿದ್ದರಾಮಯ್ಯ ಹಿಂದೆ ಬಂಡೆಯಂತೆ ಇರ್ತೀನಿ ಅಂತ. ಅದೇ ಎಚ್ ಡಿ ಕುಮಾರಸ್ವಾಮಿಯವರು ಒಳಗೊಂಡಂತೆ ಯತ್ನಾಳ್ ಅವರು ಸೇರಿದಂತೆ ಡೇಂಜರ್ ಅನ್ನೋದು ಸಿದ್ದರಾಮಯ್ಯ ಪಕ್ಕದಲ್ಲೇ ಇದೆ ಅಂತೆ. ಒಳ ರಾಜಕೀಯ ಬಹಳ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಒಂದಂತೂ ಸತ್ಯ, ಸರ್ಕಾರ ಬೀಳಲ್ಲ, ಸಿ ಎಂ ಬದಲಾವಣೆ ಆಗುತ್ತೆ ಅನ್ನೋದು ಖಚಿತ. ಆದರೆ ಸಿ ಎಂ ಡಿ ಕೆ ಶಿವಕುಮಾರ್ ಆಗ್ತಾರಾ ಅಥವಾ ಸಿದ್ದರಾಮಯ್ಯ ಬಣದ ನಾಯಕರು ಆಗ್ತಾರಾ ಅನ್ನೋದು ಕುತೂಹಲ. ಜಾರಕಿಹೊಳಿ ಭೇಟಿ ಹಿಂದೆ ಬಹಳ ರಹಸ್ಯ ಇದೆ ಅಂತೆ. ದೆಹಲಿಗೆ ಕರೆಸಿಕೊಳ್ತಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ನಡೆ ಏನಾಗಿರುತ್ತೆ? ಒಟ್ಟಿನಲ್ಲಿ ಅಪಾರ ಜನ ಬೆಂಬಲವನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮುಡಾ ಹಗರಣ ಸಿ ಎಂ ಕುರ್ಚಿಗೆ ಕುತ್ತು ತಂದಿಟ್ಟಿದೆ ಅನ್ನೋದು ಹಲವರ ಅಭಿಪ್ರಾಯ.